ಸ್ನೇಹಿತರೆ ನಮಸ್ಕಾರ. ನೋಡಿ ನಾವೀಗ ಈ ಬಾಳೆ ಗಿಡದ ಸುತ್ತ ಇಲ್ಲೆಲ್ಲ ಏನು ಕಾಣಿಸ್ತಾ ಇದ್ದಾವೆ ನಮ್ಮ ಹೊಲದಾಗಿರೋ ಕಲ್ಲುಗಳನ್ನೇ ತಗೊಂಡು ಅದರ ಬುಡದ ಸುತ್ತ ಹಾಕ್ತಾಯಿದ್ದೀವಿ. ನೋಡಿ ಈ ರೀತಿ ಹಾಕ್ತಾಯಿದ್ದೀವಿ. ಇಲ್ಲೇ ನಮ್ಮ ಹೊಲದಲ್ಲೇ ಇರೋಂಥ ಈ ಕಲ್ಲುಗಳನ್ನೆಲ್ಲ ತೆಗೆದು ಬೇರೆ ಬದಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬದಿಗೆ ಹಾಕೋದು ಬೇಡ, ಈಗ ಸದ್ಯ ಈ ಬೆಳೆ ಆಗೋವರೆಗೂ ಇಲ್ಲೇ ಹಾಕ್ಕೊಂಡ್ಬಿಡೋಣ. ಈಗ ಈ ರೀತಿ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಈಗ ಬಾಳೆ ಮತ್ತು ಸಿಲ್ವರ್ ಗಿಡ ನೋಡ್ತಾ ಇದ್ದೀರಾ. ನೋಡಿ ಆ ಕಡೆ ಸೈಡ್ ಏನಿದೆಯೋ ಆ ಕಡೆ ನಾನು ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ ಕರೆಂಟ್ ಕಂಬದಿಂದ ಹಿಂದಕ್ಕೆ ಆ ಕಡೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲೇನು ಕರೆಂಟ್ ಕಂಬ ಕಾಣಿಸುತ್ತೋ ಇಲ್ಲಿಂದ ಆ ಕಡೆ ಅಲ್ಲಿ ಬದ ಕಾಣಿಸುತ್ತಲ್ಲ ಲಾಸ್ಟ್ ಅಲ್ಲೇವರೆಗೂ ಮೆಣಸಿನ ಗಿಡ ಹಾಕ್ಕೊಂಡಿದ್ದೀನಿ. ನೋಡಿ ಈ ಕರೆಂಟ್ ಕಂಬ ಇದೆಯಲ್ಲ, ಈ ಕರೆಂಟ್ ಕಂಬದಿಂದ ನೋಡಿ ಈ ಕರೆಂಟ್ ಕಂಬಕ್ಕಿನ 11 ಸಾಲಿದ್ದಾವೆ. ಈ 11 ಸಾಲಲ್ಲಿ 11 ಸಾಲು ಅಂದರೆ 1 ಗುಂಟೆಗೆ 1 ಸಾಲಿದ್ದಾವೆ. ಒಂದು 11 ಗುಂಟೆ ಜಾಗ. ಇದರಲ್ಲಿ ನಾನಿನ್ನೂ ಏನೂ ಬೆಳೆ ಬೆಳೆದಿಲ್ಲ, ಇವೆರಡೇ ಇದ್ದಾವೆ ಅಷ್ಟೇ. ಇನ್ನು ಈ ಭಾಳ ಚಿಕ್ಕದಾಗಿರೋದ್ರಿಂದ ನಾನು ಈ ಸೆಂಟ್ರಲ್ಲಿ ಇನ್ನೂ ಮತ್ತೆ ಏನಾದರೂ ಬೆಳಿಬೋದು. ಈಗೇನಾದರೂ ಬೆಳಿಬೇಕು ಅಂತಂದರೆ ಈ ಹೊಲದಲ್ಲಿ ಭಾಳಷ್ಟು ಕಲ್ಲಾಗಿದ್ದಾವೆ. ನೋಡಿ ಹೆಂಗಿದ್ದಾವೆ ಕಲ್ಲು, ನೋಡಿ ಇಲ್ಲೂ ಇದ್ದಾವೆ, ಮತ್ತು ಈ ಕಡೆ ಪಕ್ಕದ ಸಾಲಲ್ಲೂ ಇದ್ದಾವೆ, ಇಲ್ಲೂ ಇದ್ದಾವೆ. ಅಲ್ಲೇ ಸೊಪ್ಪು ಹಾಕಿದ್ದೀನಲ್ಲ ಅಲ್ಲೇವರೆಗೂ ಕಲ್ಲಿದ್ದಾವೆ. ಮತ್ತು ಇಲ್ಲಿ ಕೆಳಗೆ ಒಂದು ಅರ್ಧದವರೆಗೂ ಅಷ್ಟೇ ಇದ್ದಾವೆ, ಅರ್ಧದವರೆಗೂ ಕಲ್ಲಿದ್ದಾವೆ. ಅದಕ್ಕೆ ನಾನೀಗ ಏನು ಮಾಡಬೇಕು ಅಂತ ಇದ್ದೀನಿ ಅಂತಂದರೆ, ಈಗ ಬಾಳೆ ಸುತ್ತ ಕಳೆ ಜಾಸ್ತಿ ಆಗಿತ್ತು ಅಂತ ನಾನು ಹಿಂಗೇನು ಕಳೆ ತೆಗೆಸಿದ್ನೋ ನೋಡಿ, ಹಿಂಗೆಲ್ಲ ಕಳೆ ಎಲ್ಲ ತೆಗೆಸಿದ್ನಲ್ಲ ಅದು ಭಾಳ ಖರ್ಚಾಯಿತು. ನೋಡಿ ಈ ರೀತಿ ತೆಗೆಸಿದ್ದು. ಅದಕ್ಕೆ ಈಗ ಈ ಕಲ್ಲೇನಿದಾವೋ ಇದ್ರ ಸಾಲಲ್ಲಿ ಈ ಕಲ್ಲುಗಳನ್ನು ಆರಿಸಿ ಬೇರೆ ಬದುವಿಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ರೀತಿ ಮಾಡೋದು ಬೇಡ ಅನಿಸುತ್ತೀಗ. ಇದೇ ಕಲ್ಲನ್ನು ಈ ಬಾಳೆ ಗಿಡದ ಈ ಬುಡಕ್ಕೆ ಸುತ್ತ ಹಾಕ್ಸ್ಬಿಡ್ತೀನಿ. ಸುತ್ತ ಹಾಕ್ಸಿದಾಗ ಏನಾಗುತ್ತೆ ಅಂತಂದರೆ ಕಳೆ ಬೆಳೆಯೋದಿಲ್ಲ. ಬಾಳೆ ಗಿಡ ಸುತ್ತ ಕಲ್ಲಿರೋದ್ರಿಂದ ಕಳೆ ಬೆಳೆಯಲ್ಲ. ಮತ್ತು ನಾವು ನೀರು ಬಿಟ್ಟರೂ ಸಹ ಭೂಮಿಲಿ ಕರೆಕ್ಟ್ ಹಿಂಗುತ್ತೆ, ನೀರು ಕರೆಕ್ಟಾಗಿ ಹಿಂಗುತ್ತೆ. ಮತ್ತು ಬೇಗ ತೇವಾಂಶನೂ ಬಿಟ್ಕೊಡಲ್ಲ, ಯಾಕಂದರೆ ಕಲ್ಲಿರೋದ್ರಿಂದ ತೇವಾಂಶನೂ ಬೇಗ ಬಿಟ್ಕೊಡೋದಿಲ್ಲ. ನೋಡಿ ಸಿಲ್ವರ್ ಗಿಡಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಲ್ಲ, ಈ ರೀತಿ ಬಾಳೆ ಗಿಡಕ್ಕೂ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಕಳೆ ಸಹ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಕಳೆ ಜಾಸ್ತಿ ಆಯಿತು ಅಂತಂದರೆ ಮತ್ತೆ ಇಳುವರಿ ಪೋಷಕಾಂಶನೆಲ್ಲ ಅವೇ ಕಳೆಗಳೇ ಇರ್ಕೊಂತವೆ, ಮತ್ತು ಇಳುವರಿಗೂ ಪೆಟ್ಟಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ.